ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಡಿಯಲ್ಲಿ ಬೆಳೆ ವಿಮೆ ಮಾಡಿಸಿದ ರೈತರಿಗೆ ಗುಡ್ ನ್ಯೂಸ್. ಕೇಳಿ ಕೇಳಿ ಸಾಕಾಗೋಗಿದೆ. 2023-24ನೇ ಸಾಲಿನಲ್ಲಿ ಹೋದ ವರ್ಷ ಬೆಳೆ ವಿಮೆ ಮಾಡಿಸಿದ ಹಣವನ್ನು ಇವತ್ತಿನವರೆಗೂ ಹಾವೇರಿ ಜಿಲ್ಲೆಯ ಜನರಿಗೆ ಬಂದು ಮುಟ್ಟಿಲ್ಲ. ಒಬ್ಬ ರೈತನಿಗೂ 1 ವರ್ಷ ಆದರೂ ಬೆಳೆ ವಿಮೆ ಹಣವನ್ನು ಬಂದು ಮುಟ್ಟಿಲ್ಲ. ಸಂಬಂಧಪಟ್ಟಂತಹ ಇನ್ಶೂರೆನ್ಸ್ ಕಂಪನಿಯವರು, ಸಂಬಂಧಪಟ್ಟಂತಹ ಜಿಲ್ಲಾ ಅಧಿಕಾರಿಗಳು ಹಾಗೂ ಕೃಷಿ ಅಧಿಕಾರಿಗಳು ಇವತ್ತಿನವರೆಗೂ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ, ಯಾವುದೇ ಪೇಪರ್ನಲ್ಲಿ ಆಗಲಿ ಯಾವ ಕಾರಣದಿಂದ ಲೇಟ್ ಆಗಿದೆ ಎನ್ನುವ ಬಗ್ಗೆ ಮಾಹಿತಿ ನೀಡುತ್ತಾ ಇಲ್ಲ. ದಯಮಾಡಿ ಜನಪ್ರತಿನಿಧಿಗಳು, ಎಂಪಿಗಳು, ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸರ್ ಅವರು ದಯಮಾಡಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕೇಂದ್ರ ಸರ್ಕಾರದ ಸ್ಕೀಮ್ ಆಗಿದೆ. ಅದರ ಬಗ್ಗೆ ದಯಮಾಡಿ ನೀವು ಗಮನ ಕೊಡಬೇಕು. ನಮ್ಮ ಹಾವೇರಿ ಜಿಲ್ಲೆಯ ಎಲ್ಲಾ ತಾಲೂಕಿನ ರೈತರಿಗೆ ಇವತ್ತಿನವರೆಗೂ 1 ರೂಪಾಯಿ ಹಣ ಜಮಾ ಆಗಿಲ್ಲ. ಹಾಗೂ ಪ್ರತಿಯೊಬ್ಬ ತಾಲೂಕಿನ ಎಂಎಲ್ಎಗಳು ಅವರು ದಯಮಾಡಿ ಈ ವಿಡಿಯೋವನ್ನು ನೋಡಿ ನೀವು ಇನ್ಶೂರೆನ್ಸ್ ಕಂಪನಿಯ ಮೇಲೆ ಪ್ರೆಷರ್ ಹಾಕಿ ರೈತರಿಗೆ ಬೆಳೆ ವಿಮೆಯನ್ನು ಕೊಡಿಸುವ ಕೆಲಸವನ್ನು ಮಾಡಬೇಕು. ಏಕೆಂದರೆ ಹೋದ ವರ್ಷ ನಾವು ಬೆಳೆ ವಿಮೆಯನ್ನು ಕಟ್ಟಿದ್ದಾರೆ ರೈತರು, ಆದರೆ ಇಲ್ಲಿಯವರೆಗೂ ಹಣ ಅವರಿಗೆ ಜಮಾ ಆಗಿಲ್ಲ. ಮತ್ತು ಈ ವರ್ಷ ಇನ್ಶೂರೆನ್ಸ್ ಕಟ್ಟಬೇಕು ಅನ್ನುವ ಬಗ್ಗೆ ರೈತರಿಗೆ ಚಿಂತೆಯಾಗುತ್ತದೆ. ಹೋದ ವರ್ಷ ಬರಗಾಲ ಬಂದು ನಮಗೆ ಇಲ್ಲಿಯವರೆಗೂ ಬೆಳೆ ವಿಮೆ ಬರಲಿಲ್ಲ, ಈ ವರ್ಷ ಕಟ್ಟಿದರೆ ಹೇಗೆ ಎನ್ನುವ ಬಗ್ಗೆ ರೈತರಲ್ಲಿ ಆತಂಕ ಮೂಡಿದೆ. ತಾಲೂಕಿನ ರೈತ ಮುಖಂಡರು ಹಲವು ಬಾರಿ ನಿಮ್ಮ ಅಧಿಕಾರಿಗಳಿಗೆ ಮನವಿ ಮಾಡಿ ಪತ್ರವನ್ನು ಸಲ್ಲಿಸಿದರು. ಬೆಳೆ ವಿಮೆ ಜಮಾ ಆಗುವುದಕ್ಕೆ ವಿಳಂಬವಾಗಿದೆ, ದಯಮಾಡಿ ಬೆಳೆ ವಿಮೆ ರೈತರಿಗೆ ಜಮಾ ಮಾಡಿ ಎಂದು ಹಲವು ಬಾರಿ ನಿಮ್ಮ ಅಧಿಕಾರಿಗಳಿಗೆ ಮನವಿ ಮುಟ್ಟಿಸಿದರು. ಆದರೆ ಇಲ್ಲಿಯವರೆಗೆ ಬೆಳೆ ವಿಮೆ ಜಮಾ ಆಗಲಿಲ್ಲ. ಆ ಕಾರಣದಿಂದ ತಾವು ದಯಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಇದರ ಬಗ್ಗೆ, ಬೆಳೆ ವಿಮೆ ಬಗ್ಗೆ ಅಧಿಕಾರಿಗಳನ್ನು, ಇನ್ಶೂರೆನ್ಸ್ ಅಧಿಕಾರಿಗಳನ್ನು ಕೇಳಿ ಸ್ವಲ್ಪ ರೈತರಿಗೆ ಧೈರ್ಯವನ್ನು ತುಂಬಬೇಕು. ಎಲ್ಲ ಎಂಎಲ್ಎಗಳು, ಎಂಪಿಗಳು ನೀವು ಇನ್ಶೂರೆನ್ಸ್ ಕಂಪನಿಯವರಿಗೆ ಕೇಳಿರ್ತೀರಿ, ಆದರೆ ಅದರ ಬಗ್ಗೆ ಮಾಹಿತಿ ಇರುವುದಿಲ್ಲ. ದಯಮಾಡಿ ಸೋಷಿಯಲ್ ಮೀಡಿಯಾದವರಿಗೆ ಕರೆದು ಅವರು ಮುಂದೆನೆ ಇನ್ಶೂರೆನ್ಸ್ ಬಗ್ಗೆ ಏನಾಯಿತು ಅನ್ನೋ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಬೇಕು ಎನ್ನುವ ವಿನಂತಿ. ರೈತರಿಗೆ ದಯಮಾಡಿ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ.